ಎಂತ ಸೌಂಡ್ ಬರ್ತದಲ್ಲ. ಲ್ಯಾಪ್ಟಾಪ್ ಹೊಡ್ತದೀಗ. ಓ ಯುವರಾಜ್, ಅದ್ರ ವಿಡಿಯೋ ಗಿಡ ಪ್ಲೇ ಮಾಡಬೇಡ, ಹೊಟ್ಟಿಗಿಟ್ಟುಕೊ ಮತ್ತೆ. ಟಕ್ ಟಕ್ ಅಂತ ಸೌಂಡ್ ಬರ್ತದೆ. ಓಕೆ, ಬ್ಲಾಸ್ಟ್ ಗಿಸ್ಟ್ ಹಾಕು. ಓ ಇದ್ರದ ಅದೆಲ್ಲ ಸೌಂಡ್ ಬರ್ತದ್ಯಾ? ಆಗದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್, ಶಾರ್ಟ್ ಸರ್ಕ್ಯೂಟ್. ಈಗಿಂದನೇ ರೆಡಿ ಮಾಡ್ತಾವನು ಕಡೆ, ಮತ್ತೆ ಕ್ಯಾಮರಾ ಗೀಮರ್ ಅದಂತ ಹೆದರ್ಕಂಕಿಲ್ಲ. ಈಗ ಕ್ಯಾಮ್ರಾ ಆನ್ ಮಾಡ್ತು, ಹಿಂಗೆ ಹೆಸರು ಆಯ್ತು ಮನಿಕೆ ಇದ್ದ ಅವ್ರ ಅಂದ್ಕೊಂಡು ಹೆದರಿಕೆ ಅದು ಹೇಳೋಕ್ಕಾಗಿತ್ತು. ನೀವು ಯಾರು ಸರಿ ಇಲ್ಲ. ಅದೇ ಕ್ಯಾಮ್ರಾ ಆನ್ ಆಗಿದೆ, ಸುಮ್ಮಿದೆ ಹೇಳಕ ಸುಮ್ಗಿರಿ ಅಂತ ಹೇಳಿ, ನಾರ್ಮಲ್ ಆಗಿರಿ ಅಂತ. ನಾರ್ಮಲ್ ಆಗಿರಿ ಅಂದ್ರೆ ನಾರ್ಮಲ್, ಫುಲ್ ನಾರ್ಮಲ್ ಆಗಿರ್ತದೆ. ವಾಟ್ಸಪ್ ಓಪನ್ ಮಾಡ. ಹಾಯ್ ಗಾಯ್ಸ್, ಇವತ್ತೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ. ಯೋಗೇಶ್ ಇವತ್ತು ಬಿಗ್ ಬಾಸ್ ಆಡಿಷನ್ಗೆ ಬಿಗ್ ಬಾಸ್ಗೆ ಹಾಕ್ತಾವನಂತ ಹೇಳ. ಯೋಗೇಶ್ ಇಸ್ ಗೋಯಿಂಗ್ ಟು ಬಿಗ್ ಬಾಸ್ ಕನ್ನಡ. ಅವನು ಕಾಂಪಿಟೇಟರ್, ಸರಿ ಹೋಗ್ತಿಲ್ಲ ಅಲ್ವಾ? ಯೋಗೇಶ್ ಹಾಗೂ ನಾನು ಬಿಗ್ ಬಾಸ್ ಆಡಿಷನ್ಗೆ ಒಂದು ವಿಡಿಯೋ ಕಳ್ಸಿದೀವಿ. ಅದರಲ್ಲಿ ಇವಾಗ ಪ್ಲೇ ಮಾಡ್ತೀವಿ. ಇವಾಗ ಪ್ಲೇ ಮಾಡ್ಬಿಟ್ಟು ರಿಯಾಕ್ಷನ್ ಅಂತ ತಗೊಂತೀವಿ, ಯಾವ ತರ ಇದೆ ಅಂದ್ಬಿಟ್ಟು. ಏನಂತಿದಾರ ನೋಡ್ತೀವಿ. ನಾನೇ ಹೋದ್ರೆ ಹೋಗ್ಬೋದು, ಇವ್ರದ್ದು ನೋಡ್ಕೊಂಡು. ಇಷ್ಟೊತ್ತು ನಾರ್ಮಲ್ ಇದ್ದ, ಈಗ ಶುರು ಆಯ್ತು. ಅದೆಲ್ಲರೂ ಬಚ್ಚಿಕ್ ಬಾರ, ಕ್ಯಾಮ್ರಾ ತಗೋಗಿ ಎದುರು ಮುಂದೆ ಹಂಗೆ ಇರಲ್ಲ, ಅದೇನು ತೊಂದ್ರೆ ಇಲ್ಲ. ಮೋಸ್ಟ್ಲಿ ನಂದು ಯಾಗಷ್ಟೊಂದು ಲಾಸ್ಟ್ ಕ್ರಿಕೆಟ್ ಇದೆ ಅನಿಸ್ತದ. ಹೌದಾ? ಬರೋ ತಿಂಗಳಿಂದ ಇಬ್ರು ಬಿಗ್ ಬಾಸ್ ಆಗಿರ್ತಾರಲ್ಲ. ಹೌದಲ್, ಮತ್ತೆ ಟರ್ಫ್ ತರ ಮಸ್ತ್ ಇರ್ತದ, ಬಾಲ್ ಹೊಡೆದ್ರೆಲ್ಲ ಇರ್ತದ. ಕ್ರಿಕೆಟ್ ಆಡಕ್ಕೆ ಸ್ವಿಮ್ಮಿಂಗ್ ಪೂಲ್ ಇರ್ತದೆ, ಸ್ವಿಮ್ಮಿಂಗ್ ಪೂಲ್ ಆಡ ಫ್ರೀ ಖರ್ಚು. ಫಾ ಅಲ್ಲ, ಕಲರ್ಸ್ ಕನ್ನಡ ಇದಕ್ಕೂ ಆಗ ಇನ್ಸ್ಟಾ ಪೇಜ್ಗೆ ಬಂದಿರ್ತದೆ ಇವ್ರದ್ದು. ನೋಡಿಲ್ಲ ಎಲ್ಲರದ್ದು ಹಾಕ್ತಾರೆ. ಹಾ, ಅಲ್ಲೇ ಸೆಲೆಕ್ಟ್ ಆದವ್ರದ್ದು ಹಾಕ್ತಾರ, ಇನ್ನಿಬ್ಬರದ್ದು ಹಾಕತ್ರ. ಓ ಸೆಲೆಕ್ಟ್ ಆದವ್ರದ, ಹಂಗ ಸರಿ ಉಂಟು. ಅಲ್ಲ ಈಗ ಎಷ್ಟು ಗಂಟೆ ಹಾಕರ್? ಈಗ ಯಾವ್ದು ಸೆಲೆಕ್ಟ್ ಮಾಡೋದು ಬಿಡ್ಲಿಲ್ಲ ಅಲ್ಲ ಲಿಸ್ಟ್. ಇನ್ನೂ ಇದಾಗಿಲ್ಲ, ಕ್ಲೋಸ್ ಆಗಿಲ್ಲ. ಅದೇ ವಿಂಡೋ ಕ್ಲೋಸ್. ನಾನು ಮುರುಡೇಶ್ವರದಿಂದ 50 MB ಕ್ಲಾರಿಟಿ ಕಾಣ. 46 MB, 50 MB ಅಲ್ಲ. ಅದು ಸ್ಯಾಮ್ಸಂಗ್. ಎಷ್ಟು ಜನರಿಗೆ ಗೊತ್ತಿರುತ್ತೆ ಸಾಫ್ಟ್ವೇರ್ ಡೆವಲಪರ್ ಅಂದ್ರೆ ಲ್ಯಾಪ್ಟಾಪ್ ಓಪನ್ ಮಾಡೋದು, ಕೋಡಿಂಗ್ ಮಾಡೋದು, ಬಟ್ ನಮ್ಮ ಜೀವನದಲ್ಲಿ ಇದಕ್ಕಿಂತ ಜಾಸ್ತಿನೇ ಇರುತ್ತೆ. ಪಾಲಿಟಿಕ್ಸ್, ಆಫೀಸ್ ಡ್ರಾಮಾ ಇದೆಲ್ಲ ಇರುತ್ತೆ. ಸ್ಮಾಲ್ ಟಾಸ್ಕ್ ನೋಡ ವಾಟರ್ ಮಾರ್ಕ್ ಮಾಡ್ಬಿಡುತ್ತೆ. ಆಫೀಸಲ್ಲಿ ಟಾಸ್ಕ್ಗಳು, ಸ್ಟ್ರಾಟಜಿಗಳು, ಪ್ಲಾನಿಂಗ್ಸು ಇರುತ್ತೆ. ಅದೇ ತರ ಬಿಗ್ ಬಾಸ್ ಅಲ್ಲೂ ಇರುತ್ತೆ. ನನ್ನ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ ಎಡಿಟರ್ ಕ್ರಿಯೇಟಿವಿಟಿ ಏನದು, ಅದು ಸೆಲೆಕ್ಟ್ ಆದ್ರೆ ನಾನೇ ಹೇಳ್ತೇನೆ. ಅಷ್ಟು ಎಂಟರ್ಟೈನ್ಮೆಂಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡ್ತೀನಿ. ಐ ಥಿಂಕ್ ಎಲ್ಲ ಸೀಸನ್ ಅಲ್ಲೂ ಸಿಂಗರ್ಸ್, ಆಕ್ಟರ್ಸ್, ಫಾರ್ಮರ್ಸ್ ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ತಾರೆ. ಐ ಥಿಂಕ್ ಆಡಿಯನ್ಸ್ ರಿಯಾಕ್ಷನ್ ತಗೊಂಡ್ಬಿಟ್ಗೆ ಇಡೀ ವ್ಲಾಗ್ ಬರೀ ಅದೇ ಮತ್ತೆ ಇಲ್ಲ ಹಂಗೆ ತೋರಿಸ್ತಾರೆ. ಒಂದ್ ಮಾಡ ತಡಿ ಅಂತ ತೋರಿಸ್ಬೇಕ. ಲ್ಯಾಪ್ಟಾಪ್ ನ ಹಿಂದಿರೋ ವ್ಯಕ್ತಿತ್ವನು ಇಡೀ ಕರ್ನಾಟಕ ಜನತೆ ನೋಡ್ಬೇಕು. ಲ್ಯಾಪ್ಟಾಪ್ ಒಂದಿರುದ ಅಲ್ಲಿ ಒಂಚೂರು ಪಾಸ್ ಮಾಡು. ಇಂಜಿನಿಯರ್ಸ್ ಯಾರೆಲ್ಲ ಗೈಸ್, 5 ವರ್ಷದಿಂದ ಯಾವತ್ತಾದ್ರು ಅಂದ್ಕೊಂಡಿರ ನಾವು ಒಂದಿನ ಈ ತರ ಟಿವಿಯಲ್ಲಿ ಬರ್ತೀವಿ ಅಂತ ಅಲ್ವಾ ಹೇಳು? ನೋಡಿ, ನಮ್ಮ ಅಜ್ಜಿ ಎಲ್ಲ ನೋಡಿದ್ರೆ ಇಷ್ಟೊತ್ತು ಎಷ್ಟೋ ಖುಷಿ ಪಡ್ತಿದ್ರು. ಕೆಲಸ ಮಾಡ್ತಿದ್ದರು, ಅವರೆಲ್ಲರನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ದಟ್ಸ್ ವೈ ಐ ವಾಂಟ್ ಟು ಬಿ ಇನ್ ಬಿಗ್ ಬಾಸ್. ಇಷ್ಟಪಡ್ತೀನಿ. ಗೈಸ್, ರಿವ್ಯೂ ರಿಯಾಕ್ಷನ್ ಪ್ಲೀಸ್. ನನ್ಗಂತ ಅನ್ಸುತ್ತೆ ನಾಗಿದ್ರೆ ಇವ್ನು ಸೆಲೆಕ್ಟ್ 3 ತಿಂಗಳು ರಜೆ ಹಾಕೋದೇ ಅನ್ಸುತ್ತಪ್ಪ. ಯಾಕೋ ಮ್ಯಾನೇಜರ್ಗೆ ಒಂದು ಫೋನ್ ಮಾಡಿ ಹೇಳ. ವೋಟಿಂಗ್ ಫುಲ್ API ಎಲ್ಲ ಹ್ಯಾಕ್ ಮಾಡಿ 1 ಕ್ಲಿಕ್ ಅಲ್ಲಿ 1000 ವೋಟ್ ಹೋಗ್ಬೇಕು. ಅದೇ ವೋಟಿಂಗ್ ಬಿಡ್ಲಿಲ್ಲ.
ಅಲ್ಲ ಅವ್ನ್ ಬಿಗ್ ಬಾಸ್ ಹೋದ್ಮೇಲೆ ಅಲ್ಲ ವೋಟಿಂಗ್ ಅಲ್ಲೇ ಅದು ಸೆಲೆಕ್ಟ್ ಮಾಡುದ ಬಿಗ್ ಬಾಸ್ ಹೋದಾದ್ಮೇಲೆ ವಾರ ವಾರ ನಾಮಿನೇಟ್ ಯಾರು ದುಶ್ಮನ್ಗಳು ನಾಮಿನೇಟ್ ಆದ್ರೆ ವೋಟ್ ಮಾಡ್ಬೇಕಲ್ಲ. ಹ್ಯಾಕ್ ಮಾಡ್ಬಿಡು ಗೊತ್ತಲ್ಲ, ಜಿಯೋ ಹಾಟ್ ಸ್ಟಾರ್ ಅದು ಪ್ಲೇ ಸ್ಟೋರ್ ಅಲ್ಲಿ ಸಿಗ್ತದೆ. ಅದು ಅಲ್ಲೇ 3 ಎಪಿಗೆ ಸಿಗ್ತದೆ. ಪೈಥಾನ್ ಫುಲ್ ಸ್ಟ್ಯಾಕ್ ಅಲ್ಲಿ ಎರರ್ ಬರುತ್ತೆ ಅಷ್ಟೇ. ಬೇರೆಯವ್ರದೆಲ್ಲ ಬ್ಲಾಕ್ ಮಾಡಿ ಯೋಗೇಶ್ ಅಂತ ಯಾರ್ ಬಟನ್ ಹೊತ್ತರು ವೋಟ್ ಯೋಗೇಶ್ ಬಿಡ್ಬೇಕು. ಯಾವ್ದು ಮಾಸ್ಟರ್ ಪೀಸ್ ನೋಡಿದ್ಯಲ್ಲ ಫಿಲ್ಮ್, ಹಿಂದೊತ್ತದಲ್ಲಿ ಇವ್ಗೆ ಬಿಡ್ಬೇಕು. ಇದೆಲ್ಲ ಎಡಿಟ್ ಸರಿ. ಹೀಗೆ ವಿಡಿಯೋ ಎಲ್ಲ ಸೆಂಡ್ ಮಾಡಿ ಇಟ್ಸ್ಕೊ ಕಡಿಗೆ ಹೋದ್ರ ಇದು ಕಡಿಗಳು ತಡೆ ಫುಲ್ ಓಡಲ್ಲ, ಮಧ್ಯ ಬ್ರೇಕ್ ಆದ್ರೂ ಶಾಂತ ರೀತಿ ಅಭಿಮಾನಿಗಳು ಶಾಂತ ರೀತಿ. ತಡಿ ನಂಗೆ ರಿಯಾಕ್ಷನ್ ಬೇಕು 3 ಜನ ಸ್ವಲ್ಪ ಹತ್ತತ್ರ KGF ರೇಂಜ್ ಆಗಿ ಶುರು ಮಾಡುದ ಬಂದ ಯಾವ್ದೇ ಫಸ್ಟ್ ಇಂದ ಹಾಕ. ನೀವು ಮಾರೆ ಎಂತ ವೈಬ್ಸ್ ಕೊಡ್ತಾವ್ರೆ ಮಾರೆ. ಥಿಯೇಟರ್ಗೆ ಹೋಗಿ ಪಿಕ್ಚರ್ ತಡಿ ಎಂತ ಮಾಡ್ತಿದ್ದೇವ ಎಕ್ಸ್ಪೀರಿಯನ್ಸ್ ಖರಾಬ್ ಅವರ ಬೈ. ಈ ದೇವ್ ಬಂದ್ರೆ ಫ್ಲಿಕರಿಂಗ್ ಆದಂಗೆ ನನ್ನ ವಿಡಿಯೋ ಬಂದಂಗೆ. ಸ್ಟಾಪ್ ಮಾಡ ಕ್ಯಾನ್ಸಲ್ ಮಾಡು. ಅದು VLC ಕ್ಲೋಸ್ ಮಾಡ ಮಾರ. ಎಂತದ ಶಿ ಗರಂ ಎಲ್ಲಿಂದ ಬರ್ತಾವ್ಯ ಇದು ಹೋಟೆಲ್ ಇವಾಗ ಸಿಗ್ಬಿಡ್ತದೆ ಈಗ. ಆಲ್ರೆಡಿ ಯಾಕೆ ಆಗುದಿಲ್ಲ. ಇದು ಮಜಾ ಬರ್ತಿಲ್ಲ ಮಾರೆ. ಫಸ್ಟ್ ಇಂದ ಹಾಕೋದೆ ಅಂತ ತಡಿ ಕ್ಲೋಸ್ ಮಾಡಿ ಗಾಯ್ಸ್. ದೆವ್ವ ಬರ್ತಿದಂಗೆ ಲೈಟ್ ಎಲ್ಲ ಫ್ಲಿಕರ್ ಆದಂಗೆ ನೋಡಿ. ನಾನು ವಿಡಿಯೋ ಆಗ್ತಿದಂಗೆ ಸಿಸ್ಟಮೇ ಫ್ಲಿಕರ್ ಆಗ್ತಿದೆ. ಹ್ಯಾಂಗ್ ಮಾಡಿದ ಸಾಕೇತ್. ಏನೇನಾದ್ರು ಬಿಗ್ ಬಾಸ್ ಬ್ರಾಡ್ಕಾಸ್ಟಿಂಗ್ ಹ್ಯಾಕ್ ಮಾಡ್ಬಿಡ್ತಾನೆ. ಯಾರು ಬಂದ್ರೆ ಇವನ್ನ ತೋರಿಸ್ತಿರ್ತದೆ ಕ್ಯಾಮ್ರಾ. ಬಿಗ್ ಬಾಸ್ ಹೋದ್ರೆ ಬಿಗ್ ಬಾಸ್ ಹ್ಯಾಕ್ ಮಾಡ್ತಾನೆ ಮತ್ತೆ ಹಂಗಾಗುತ್ತೆ. ಕಷ್ಟ ಅದೇ ಬಿಗ್ ಬಾಸ್ ಅವರು ಕ್ಯಾಮ್ರಾ ಹ್ಯಾಕ್ ಮಾಡ್ತಾನೆ. ಕಷ್ಟ ಅದೇನೆ ಬಿಗ್ ಬಾಸ್ ಅವ್ರಿಗೆ. ಯಾರನ್ನಾದ್ರೂ ಇವನ್ ಸೆಲೆಕ್ಟ್ ಮಾಡಿ ಚಾಲೆಂಜಸ್ ಇದೆ ಬಿಗ್ ಬಾಸ್ ಅವ್ರಿಗೆ ಚಾಲೆಂಜ್ ಇದು. ಸರ ಸ್ವಲ್ಪ ಟ್ವಿಸ್ಟ್. ಬಿಗ್ ಬಾಸ್ ಕಂಟೆಸ್ಟೆಂಟ್ ಚಾಲೆಂಜ್ ಕೊಡೋದಿಲ್ಲ, ಕಂಟೆಸ್ಟೆಂಟ್ ಬಿಗ್ ಬಾಸ್ ಚಾಲೆಂಜ್ ಕೊಡ್ತಾರೆ. ಫುಲ್ ವಿಡಿಯೋ ನೋಡಿದ ತಕ್ಷಣ ಒಬ್ಬೊಬ್ಬರ ರಟ್ ರಿವ್ಯೂಸ್ ಬರ್ತಾರೆ. ರಟ್ ಅಂತ ಮಾತೆಲ್ಲ ಹಿಂಗೆ ಮಾತೆಲ್ಲ ವಿಡಿಯೋ ಕಣ್ಕೊಂಡು ಹಿಂಗೊಂದು ಮಾತೆಲ್ಲ ವಿಜೀವ್ರಾಗ ಇವೆ ಹೇಳ್ತಾರೆ. ವಿಜಿ ಇದು ಕ್ವಾಲಿಟಿ ಹಾರ್ ಹೋಗೋದಲ್ಲ. ಇದು ವಾಟ್ಸಪ್ ಇದು. ಬಿಗ್ ಬಾಸ್ ನನ್ನ ಹೆಸರು ಸಾಕಿಬ್. ನಾನು ಯಾಕೆ ಬಿಗ್ ಬಾಸ್ಗೆ ಬರ್ಬೇಕು ಅನ್ನೋದನ್ನ ಕೊನೆ ತನಕ ನೋಡಿ. ಒನ್ ಟೈಮ್ ಮಾತ್ರ. ಐ ನೋ ಹೌ ಟು ಎಂಟರ್ಟೈನ್ ದಿ ಪೀಪಲ್. ಒಳಗಡೆ ಇರೋ ಕಂಟೆಸ್ಟೆಂಟ್ ನ ಇಂಪ್ರೆಸ್ ಮಾಡೋದಲ್ಲ, ಆಚೆ ಇರೋ ಆಡಿಯನ್ಸ್ ನ ಎಂಟರ್ಟೈನ್ ಮಾಡೋದು. ಒಳಗಡೆ ಯಾರು ಏನೇ ಮಾತಾಡಿದ್ರು ತಲೆ ಕೆಡ್ಸ್ಕೊಳ್ದೆ ಆಚೆ ಇರೋ ಆಡಿಯನ್ಸ್ ನ ಎಂಟರ್ಟೈನ್ ಮಾಡೋದೇ ಬಿಗ್ ಬಾಸ್ ನ ಸೀಕ್ರೆಟ್. ನಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್. ಇರೋದು ಸಿಲಿಕಾನ್ ಸಿಟಿ ಬೆಂಗಳೂರು. ನಮ್ಮ ಬೆಂಗಳೂರು ಎಫೆಕ್ಟ್ ಎಲ್ಲ ಕೊಟ್ಟೆ ಮಾರೆ. ನಮ್ಮ ಬೆಂಗಳೂರು ಬಟ್ ನಮ್ದು ಅಂತ ಏನಿಲ್ಲ, ಅದ್ ಬಿಡಿ. ಆಲ್ರೆಡಿ ಹಿ ಇಸ್ ಎಂಟರ್ಟೈನಿಂಗ್ ಗೈಸ್. ನಾನು ಇಮೋಷನಲಿ ತುಂಬಾ ಸ್ಟ್ರಾಂಗ್ ಅಂಡ್ ಕೇಪಬಲ್ ಆಫ್ ಕ್ರಿಯೇಟಿಂಗ್ ಎಂಗೇಜಿಂಗ್ ಮೂಮೆಂಟ್ಸ್ ಇನ್ಸೈಡ್ ದಿ ಹೌಸ್. ಜನರ ಮನಸ್ಥಿತಿಯನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಒಳ್ಳೆ ರೀತಿಯಲ್ಲಿ ಅವ್ರನ್ನ ಮ್ಯಾನಿಪುಲೇಟ್ ಮಾಡೋದು ಇದೆಲ್ಲ ನನ್ಗೆ ಚೆನ್ನಾಗಿ ಗೊತ್ತು. ನಾನು ಒಂಥರ ಮಿರರ್ ತರ. ಹುಚ್ಚರ ಮುಂದೆ ಹುಚ್ಚರಾಗಿರೋಕ್ಕೂ ಗೊತ್ತು, ಇಂಟೆಲಿಜೆಂಟ್ ಅವ್ರ ಮುಂದೆ ಇಂಟೆಲಿಜೆಂಟ್ ತರ ಇರೋಕ್ಕೂ ಗೊತ್ತು. I know I'm good looking, smart, and I know how to build the relationship. I never give up. ನನ್ನಲ್ಲಿ ತುಂಬಾ ತರದ ವಿಷಯಗಳಿದೆ.
ಲೈಕ್ ಕಾಮಿಡಿ ಸೆನ್ಸ್ ಆಗಿರ್ಬೋದು, ಇಂಟೆಲಿಜೆನ್ಸ್, ಹ್ಯೂಮರ್, ಇಮೋಷನ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದಿಸ್ ಹೌಸ್. ನಾನು ಸ್ಪೋರ್ಟ್ಸ್ ಅಲ್ಲಿ ಕೂಡ ತುಂಬಾ ಆಕ್ಟಿವ್ ಇದ್ದೀನಿ, ಸೊ ಇಟ್ ವಿಲ್ ಬಿ ಅ ಪ್ಲಸ್ ಪಾಯಿಂಟ್. ಈ ಬಿಗ್ ಬಾಸ್ ಅಲ್ಲಿ ಕೊಟ್ಟಿರೋ ಟಾಸ್ಕ್ ಎಲ್ಲ ತುಂಬಾ ಈಸಿಯಾಗಿ ಮಾಡ್ತೀನಿ. ಐ ಆಮ್ ಕಾನ್ಫಿಡೆಂಟ್ ದಟ್ ವ್ಯೂವರ್ಸ್ ವಿಲ್ ಸಿ ಅ ಜೆನ್ಯೂನ್ ಜರ್ನಿ, ಮೈ ಸ್ಟ್ರಗಲ್ಸ್, my growth and my competitiveness. Most importantly, I want to inspire people who come from ordinary background. Inspire to believe that people they who can wants achieve to extraordinary. expire. That's why I believe I deserve place in Big Boss Kannada. ನನ್ನ ಬ್ಯಾಕ್ಗ್ರೌಂಡ್ ಕಾಮನ್ ಇರ್ಬೋದು, ಬಟ್ ನಾಟ್ ಮೈ ಡ್ರೀಮ್ಸ್ ಅಂಡ್ ಕಾನ್ಫಿಡೆನ್ಸ್. ನಾನು ಅವತ್ತು ಊಟ ಕಮ್ಮಿ ಆಯ್ತೇನೋ. ಬಿಸಿಲಿಗೆಲ್ಲ ಮತ್ತದಿಗೆ ಡೆಫಿನೆಟ್ಲಿ ಇವತ್ತು ಕೂಡ ಗೆಟಿಂಗ್ ಇನ್ ಟು ದ ಬಿಗ್ ಬಾಸ್ ಇಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಆಲ್ಸೋ ಬಿಗ್ ಬಾಸ್ ಇಸ್ ಇನ್ಸ್ಪಿರೇಷನ್ ಫಾರ್ ಮೆನಿ ಆಫ್ ಅಸ್ ಲೈಕ್ ಮೀ. ನಾನ್ ನೋಡಕ್ ಚಾಕ್ಲೇಟ್ ಬಾಯ್ ತರ ಇರ್ಬೋದು. ನಾನು ಚೆಸ್ ಇಂದ ಹಿಡಿದು ಕಬಡ್ಡಿ ತನಕ ಎಲ್ಲ ಗೇಮ್ಸ್ ಆಡಿದ್ದೀನಿ. ಕ್ಲಾಸ್ಗೆ ಕ್ಲಾಸ್, ಮಾಸ್ಗೆ ಇದನ್ನು ನಾನೇ ಮಾಸ್ ಬ್ರೋ ಬೇಕು. ಯಾಕೆ ನನ್ನ ಸೆಲೆಕ್ಟ್ ಮಾಡಿಲ್ಲ ಅಂತ ವಿಡಿಯೋ ಮಾಡಿ ನನ್ನ ನಂಬರ್ಗೆ ಕಳಿಸಿ. ರಿಯಾಕ್ಷನ್ ಗಾಯ್ಸ್ ಸಿಕ್ತಾ ನೆನಪಿಗೆ ಬೇಕಂತ ಮತ್ತ ಸುದೀಪ್ ಅಲ್ಲಿ ಇದ್ರೆ ನನ್ನ ಹೆಸರು ಹೇಳ. ಸುದೀಪ್ ನನ್ ಕಡೆಯಿಂದ ಒಂದು ಹಾಯ್. ನೋ ಕಮೆಂಟ್. ಇದು ಫಿಕ್ಸ್ Absolute cinema. ಹಂಗೆ ಇದೆ, ಫುಲ್ ಎಂಟರ್ಟೈನಿಂಗ್. ರಿಜೆಕ್ಟ್ ಮಾಡೋಕ್ ಸಾಧ್ಯನೇ ಇಲ್ಲ. ರಿಜೆಕ್ಟ್ ಮಾಡ್ರೆ ನಾವ್ ಧರಣಿ ಕೊಡ್ತಿರ್ತಾವ. ಈಗ 3 ತಿಂಗಳಿಗೆ ಅಪ್ಪಟ್ ಚಡ್ಡಿ ಹಂಗೆ ತಕೊಂಡೆ ನಾಳೆ ಹೋಗ ಸ್ಟುಡಿಯೋ ಮ್ಯಾಜೆಸ್ಟಿಕ್ ಅಂಡರ್ ಗ್ರೌಂಡ್ ಆಫ್ದೆ ವಾರ್. ಸುದೀಪ್ ಎಲ್ಲ ಚಡ್ಡಿ ಎಲ್ಲ ಕಾಂತಾನಲ್ಲಿ ಅಂಡರ್ ಗ್ರೌಂಡ್ ಹೋಗಿ ಸುದೀಪ್ ನಂಗೆಲ್ಲ ತಗೊಬರ್ಬೇಕಂತ ಗಣ. ಹೌದಾ ಸರ್, ನಾ ಹಡಿ ಬಡವ ಅಂಡರ್ ಗ್ರೌಂಡ್ ಹೋಗಿ ಎಲ್ಲ ಚಡ್ಡಿ ಎಲ್ಲ ತಗೊಬಂದೆ. ನಿಮ್ ಮಂಗಿ ಬೇಕು ನಂಗೆ. ಒಂದು ಜಾಕೆಟ್ ಜಾಕೆಟ್ ಕೇಳೋ ಸರ್, ನಿಮ್ದೊಂದು ಜಾಕೆಟ್ ಕೊಟ್ರೆ ಅದೇ. ಒಳ್ಳೇದಾಗ್ತಿತ್ತು. ನಾಳೆ ಬೆಳಗ್ಗೆ ಸ್ಟುಡಿಯೋಪ್ಪನ ಶಾಪಿಂಗ್ ಈಗ ಅದಲ್ವಾ ಇವ್ರಿಬ್ರಾಗ ಯಾರು ಸೆಲೆಕ್ಟ್ ಆತ್ರಿ? ಈಗ ಸಾಕಿದ್ದ ಫಿಕ್ಸ್. ಈಗ ಕಷ್ಟ ಆತವ. ಈ ಸುದೀಪ್ ಫುಲ್ ಕಷ್ಟ ಆತವ. ಕಷ್ಟ ಅದ. ಯುವರಾಜ್ ಮಾಡಿದ್ರೆ ಅವನೇ ಸೆಲೆಕ್ಟ್ ಆಯ್ತು ಬಿಡೋದ್ ನೆಕ್ಸ್ಟ್ ಕಾಂಪಿಟೇಷನ್ ಕಾಂಪಿಟೇಷನ್ ಇಲ್ಲ. ನಮ್ಮವರೆಲ್ಲ ಕಾಂಪಿಟೇಷನ್ ಯಾಕೆ ಸುಮ್ಮನೆ ಮಾಡಿದ್ರೆ ಹೇಳುದೇ ಬೇಡ. ಯುವರಾಜ್ ಅವ್ರಿಗೆ ಹೆಸರು ಕೇಳ್ಕೊಂಡ್ರೆ ಸೆಲೆಕ್ಟ್ ಮಾಡ್ತೀವಿ. ಎಷ್ಟು ಸ್ಲೋ ಆಗ್ತದ್ಯೋ. ಹಾಯ್ ಗಾಯ್ಸ್, ನಾವ್ ಮಾಡಿದ್ದು ಇದಷ್ಟು ತಮಾಷೆಗಾಗಿ. ಯಾರು ಸೀರಿಯಸ್ ಆಗಿ ತಗೊಳ್ಬೇಡಿ. ನಮ್ಗೆ ಗೊತ್ತು ಇದು ಪಿಕ್ಚರ್ ನ ಕ್ಯಾರೆಕ್ಟರ್ ಅಲ್ಲ. ಯಾವ್ದು ಹೇಳ್ತೀನಿ ನಾವು ತಮಾಷೆ ಮಾಡೋದು ಕ್ಯಾರೆಕ್ಟರ್ ಮ್ಯಾನ್ ವರ್ಕ್ ಆಗಿ ದರ್ಶಿ